ಕೃಪಾ ಸಂಪೂರ್ಣನು, ದಯಾ ಸಾಗರನು, ಪ್ರೀತಿ ಸ್ವರೂಪನೂ ಆಗಿರುವಂತ ನಮ್ಮ ತಂದೆಯಾದ ದೇವರ ಮಧುರ ನಾಮದಲ್ಲಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವ ದೇವ ಮಂದೆಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ದಿನ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ರಿಂದ 9 ವಚನಗಳ ತನಕ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ರಿಂದ 9 ವಚನಗಳ ತನಕ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲೂ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ. ಯಾಕೆಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ಹೀಗೆ ನೀವು ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಿಮ್ಮನ್ನು ಕರೆವರೆಗೂ ದೃಢಪಡಿಸುವನು. ದೇವರು ನಂಬಿಗಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಕೃಪಾ ಸಂಪೂರ್ಣನು, ದಯಾಮಯನು, ಪ್ರೀತಿ ಸಾಗರನು, ನೀತಿ ಸ್ವರೂಪನು, ಅದ್ಭುತ ಸ್ವರೂಪನು ಆಗಿರುವಂತ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರಾಜ, ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರಾಗಿದೆಯಾ ಸ್ವಾಮಿ. ದಯೆಯು ಕನಿಕರವು ದೀರ್ಘ ಶಾಂತಿ ಮಹಾಕೃಪೆಯಿಂದ ತುಂಬಿರುವ ಆತನೇ ನಿಮಗೆ ಸ್ತೋತ್ರಪ್ಪ. ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು ನೀನೆ ಸ್ವಾಮಿ. ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ಯಪ್ಪ, ನಿನಗೆ ಸ್ತೋತ್ರ. ಸರ್ವವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನೇ, ಆದಿಯು ಅಂತ್ಯವು, ದೇವ್ರಿಗೂ ನಮಗೂ ಮಧ್ಯಸ್ಥನಾಗಿರುವ ಆತನೇ ನಿನಗೆ ಸ್ತೋತ್ರ. ಸರ್ವಶಕ್ತನು ನೀನೆ, ಇಮ್ಮಾನುವೇಲನೆ, ಎಬಿನೇಜರನೆ, ಎಲ್ ಶಡಾಯ್ ದೇವರೇ ನಿನ್ಗೆ ಸ್ತೋತ್ರಪ್ಪ. ರಕ್ಷಕ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಲು, ಕೊಂಡಾಡಲು ಈ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾರೆ ಕರ್ತನೆ. ನಮ್ಮನ್ನಾದರೂ ನೀನು ಈ ಜೀವ ಬಾಧ್ಯರ ಪಟ್ಟಿಯಲ್ಲಿರಿಸಿ ನಮ್ಮನ್ನು ರಕ್ಷಿಸಿ ನಿನ್ನ ಸಭೆಗೆ ಸೇರುವಂತೆ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಸರ್ವಶಕ್ತನೇ, ಒಡೆಯನೇ ನಿನ್ಗೆ ಸ್ತೋತ್ರ. ಈ ಸಭೆಯನ್ನು ಆಶೀರ್ವದಿಸು ಕರ್ತನೆ. ಅಪ್ಪ, ಸಭೆಯು ಅಭಿವೃದ್ಧಿ ಆಗಬೇಕು ಕರ್ತನೆ. ಎಲ್ಲಾರು ಸೇರಿ ನಿನ್ನನ್ನು ಸ್ತುತಿಸ್ಬೇಕು, ಕೊಂಡಾಡ್ಬೇಕು, ಘನಪಡಿಸ್ಬೇಕು ರಾಜ. ನಿನ್ನ ನಾಮ ಮಹಿಮೆ ಪಡಿಸ್ಬೇಕು ತಂದೆ. ಹೌದು ರಾಜನೇ, ನೀನು ಒಳ್ಳೆಯ ದೇವರು. ದಯೆಯು ಕನಿಕರವು ದೀರ್ಘ ಶಾಂತಿ ಮಹಾಕೃಪೆಯಿಂದ ತುಂಬಿರುವ ಆತನು ನೀನಾಗಿದ್ದಿ. ನಿನ್ನ ಕೃಪೆಯಿಂದ ನಾವು ಇಷ್ಟಲಿವರೆಗೂ ಬಾಳಿ ಬದುಕ್ತಾ ಇದ್ದೇವೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ಸಭೆಯ ಪಾಲಕರನ್ನು ಆಶೀರ್ವದಿಸು. ಸಭೆಯ ಪಾಲಕರ ಕುಟುಂಬವನ್ನು ಹೆಸರಾಗಿ ಒಬ್ಬೊಬ್ಬರಾಗಿ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಅಪ್ಪ ತಂದೆಯೇ ನಿನಗೆ ಸ್ತೋತ್ರಪ್ಪ. ರಕ್ಷಕ ನಿನ್ಗೆ ಸ್ತೋತ್ರ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ಕರ್ತನೆ ನಿನ್ನ ಆತ್ಮನಿಂದ ತುಂಬಿ ನಡೆಸಪ್ಪ. ನೀನೇ ಆದಿಯು ಅಂತ್ಯವು, ದೇವ್ರಿಗೂ ನಮಗೂ ಮಧ್ಯಸ್ಥನಾಗಿರುವ ಆತನೇ ನೀನೇ ಇದ್ದು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮ ಅವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಹೆಚ್ಚಿನ ರೀತಿಯಲ್ಲಿ
ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುವಂತನಾಗಿದ್ದೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡಲಿಕ್ಕೆ ಹೋಗುವಂತನಾಗಿದ್ದೇನೆ. ವಿಶೇಷವಾಗಿ ಓಕೆ, ಈ ಹಾಡನ್ನು ನಾನು ಹಾಡ್ತೇನೆ. ನಮ್ಮ ಮಧ್ಯದಲ್ಲಿ ಕ್ರಿಸ್ಟಫರ್ ಇದ್ದಾರೆ. ಇದ್ದೀರಾ ಕ್ರಿಸ್ಟಫರ್? ಓಕೆ, ನಾವು ಈ ಹಾಡನ್ನು ನಾನು ಹಾಡಲಿಕ್ಕೆ ಹೋಗುವಂತನಾಗಿದ್ದೇನೆ. ಇದ್ದೀರಾ? ಸೊ ಎಷ್ಟೊಂದು ದಿನಗಳು ಹಾಡನ್ನು ಹಾಡಲಿಕ್ಕಾಗುತ್ತಾ? ವಿಶೇಷ ಗೀತೆ ನೀವು ಹಾಡ್ರಿ. ಆಗುತ್ತಾ? ಎಷ್ಟೊಂದು ದಿನಗಳು ವಿಶೇಷ ಗೀತೆ ಆ ಹಾಡನ್ನ. ಇಲ್ಲಾಂದ್ರೆ ನಾನು ಹಾಡ್ತೇನೆ, ಹಾಡಕ್ಕಾಗ್ತದೆ. ನೀವು ಹಾಡ್ರಿ, ನೀವು ಹಾಡ್ರಿ. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವಮಾನದ ಹೆಜ್ಜೆಯ ಹಿಂತಿರುಗಿ ನೀ ನೋಡು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವಮಾನದ ಹೆಜ್ಜೆಯ ಹಿಂತಿರುಗಿ ನೀ ನೋಡು. ನಾಳೆಯಲ್ಲ ನಿನ್ನದೆಯಲ್ಲ, ಇಂದಿನ ಒಂದು ಕ್ಷಣವೇ. ನಾಳೆಯಲ್ಲ ನಿನ್ನದೆಯಲ್ಲ, ಇಂದಿನ ಒಂದು ಕ್ಷಣವೇ. ಅದುವೇ ದೇವರ ಕೃಪೆಯು, ಅದುವೇ ದೇವರ ಕೃಪೆಯು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವಮಾನದ ಹೆಜ್ಜೆಯ ಹಿಂತಿರುಗಿ ನೀ ನೋಡು. ಇರುವ ಸ್ವಲ್ಪ ಸಮಯದಲ್ಲಿ ನಿನ್ನಾತ್ಮವನ್ನು ನೀ ಕೇಳು. ಇರುವ ಸ್ವಲ್ಪ ಸಮಯದಲ್ಲಿ ನಿನ್ನಾತ್ಮವನ್ನು ನೀ ಕೇಳು. ಅದುವೇ ದೇವರ ಕೃಪೆಯು, ಅದುವೇ ದೇವರ ಕೃಪೆಯು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವಮಾನದ ಹೆಜ್ಜೆಯ ಹಿಂತಿರುಗಿ ನೀ ನೋಡು. ಸೃಷ್ಟಿಸಿದಾತ ಸೃಷ್ಟಿಯ ಕರ್ತ, ಆತನೇ ನಿನ್ನ ಅರಸನು. ಸೃಷ್ಟಿಸಿದಾತ ಸೃಷ್ಟಿಯ ಕರ್ತ, ಆತನೇ ನಿನ್ನ ಅರಸನು. ಆತನ ಆಜ್ಞೆ ಪಾಲಿಸು, ಆತನ ಆಜ್ಞೆ ಪಾಲಿಸು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವಮಾನದ ಹೆಜ್ಜೆಯ ಹಿಂತಿರುಗಿ ನೀ ನೋಡು. ಎಷ್ಟೊಂದು ದಿನಗಳು ವ್ಯರ್ಥವಾಗಿದೆ ಬಾಳಿನೋಳು, ನಿನ್ನಯ ಜೀವಮಾನದ ಹೆಜ್ಜೆಯ ಹಿಂತಿರುಗಿ ನೀ ನೋಡು. ಆಮೆನ್. ದೇವರ ಕೃಪೆಗಾಗಿ ಸ್ತೋತ್ರವನ್ನ ಸಲ್ಲಿಸುತ್ತಾ, ದೇವರ ಕೃಪೆ ಇರುವ ತನಕ ಆತನನ್ನ ಸ್ತುತಿಸುತ್ತಾ ಕೊಂಡಾಡುತ್ತಾ
ಕರ್ತನಿಗಾಗಿ ಜೀವಿಸುವ ಹಾಗೆ ಕರ್ತನು ನಮ್ಮನ್ನ ನಡೆಸಲಿ. ಪೌಲನು ಈ ದಿನ ನಮ್ಮೊಟ್ಟಿಗೆ ಮಾತನಾಡುವಂತನಾಗಿದ್ದಾನೆ. ಕೊರಿಂಥ ಸಭೆಯವರಿಗೆ ಈ ಪತ್ರಿಕೆಯನ್ನ ಬರೆಯುವಾಗ ಮೊದಲನೇ ಅಧ್ಯಾಯದಲ್ಲಿ 4ರಿಂದ 9 ವಚನಗಳ ತನಕ ನಾವು ನೋಡುವಾಗ ಹೀಗೆ ಆತನು ಬರೆಯುವಂತನಾಗಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ. ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನಡವಳಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿಯಾಗಿದ್ದೀರಿ. ಹೀಗೆ ನೀವು ಯಾವ ಕೃಪಾವರದಲ್ಲಿಯೂ ಕೊರತೆಯಿಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು. ದೇವರು ನಂಬಿಗಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಕರ್ತನ 2ನೇ ಬರೋಣದಲ್ಲಿ ನಾವು ಕರ್ತನನ್ನ ಎದುರುಗೊಳ್ಳುವಾಗ, ಕರ್ತನ ದಿನದಲ್ಲಿ ನಾವು ನಿಲ್ಲುವಾಗ ಯಾರೂ ನಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಮ್ಮನ್ನ ದೃಢಪಡಿಸುವನು ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. ಕರ್ತನು ಹೇಗೆ ತನ್ನ ದಿನದಲ್ಲಿ ತಾನು ಕರೆದವರನ್ನ ಮಡಿ ಮಾಡಿ ಸಂಪೂರ್ಣತೆಯಲ್ಲಿ ಸಿದ್ಧಿಗೆ ತಂದು ಈ ಭೂಮಿ ಮೇಲೆ ಸೈತಾನನು ಯಾವುದೇ ರೀತಿಯಲ್ಲಿ ನಮ್ಮ ಮೇಲೆ ತಪ್ಪು ಹೊರಿಸಲಿಕ್ಕೆ ಅಸಾಧ್ಯವಾಗುವಂತೆ ನಮ್ಮನ್ನ ಸಂಪೂರ್ಣವಾಗಿ ಶುದ್ಧ ಮಾಡಿ ಪರಿಶುದ್ಧತೆಯಲ್ಲಿ ಸಂಪೂರ್ಣತೆಯನ್ನು ತುಂಬಿ ತನ್ನ ಮಹಿಮೆಗೆ ತಕ್ಕಂತೆ ತನ್ನ ಸಾರೂಪ್ಯಕ್ಕೆ ನಮ್ಮನ್ನ ರೂಪಿಸಲಿಕ್ಕೆ ಸಾಧ್ಯ ಎಂಬುದನ್ನ ಇಲ್ಲಿ ನಾವು ನೋಡಬೇಕಾಗಿದೆ. ಇಲ್ಲಿ ಆತನು ಹೇಳ್ತಾನೆ, ದೇವರು ನಂಬಿಗಸ್ತನು, ತನ್ನ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ದೇವರ ಪರಿಶುದ್ಧವಾದಂಥ ಸಾಕ್ಷಿಯ ವಿಷಯವಾದ ಕುರಿತು ಸಭೆಯಲ್ಲಿ ಆತನೇ ಸಾಕ್ಷಿಯನ್ನು ಕೊಡುವಂತನಾಗಿದ್ದಾನೆ. ಇಲ್ಲಿ ಆತನು ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ. ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿಯಾಗಿದ್ದೀರಿ. ದೇವರ ಜ್ಞಾನದಿಂದಲೂ ಆತ್ಮನಿಂದಲೂ ನಾವು ಸಮೃದ್ಧಿಯಾಗಿ ತುಂಬಿದವರಾಗಿ ನಡೆಸಲ್ಪಟ್ಟಾಗ ದೇವರ ಚಿತ್ತಕ್ಕೆ ನಾವು ವಿಧೇಯರಾಗಿ ಆತನ ಅನ್ಯೋನ್ಯತೆಯಲ್ಲಿ ಸಿದ್ಧಿಗೆ ಬರಲು ಸಾಧ್ಯ ಎಂಬುದಾಗಿ ಪೌಲನು ನಮಗೆ ತಿಳಿಸುವಂತನಾಗಿದ್ದಾನೆ. ಇದನ್ನು ಹೇಗೆ ನಾವು ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯ? ನಾವು ನೋಡ್ತೇವೆ, ದೇವರು ನಂಬಿಗಸ್ತನು, ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಸಭೆಯೆಂಬ ದೇಹದಲ್ಲಿ ದೇವರ ಮಕ್ಕಳಾದಂಥ ನಾವು ಒಂದೊಂದು ಅಂಗಗಳಾಗಿದ್ದೇವೆ. ಕರ್ತನು ನಮ್ಮನ್ನ ತನ್ನ ಅನ್ಯೋನ್ಯತೆಗೆ ಕರೆದಿದ್ದಾನೆ. ಸಭೆಯಲ್ಲಿ ನಾವು ಒಂದೊಂದು ಅಂಗಗಳಾಗಿ ದೇವರ ಸಭೆ ಎಂಬ ಆತನ ದೇಹವನ್ನ ಅಭಿವೃದ್ಧಿ ಪಡಿಸುತ್ತಾ ಆತನ ಸಭೆ ಎಂಬ ದೇಹವನ್ನ ಪರಲೋಕ ರಾಜ್ಯಕ್ಕೆ ಯೋಗ್ಯವಾದ ಸ್ಥಿತಿಗೆ ತರುತ್ತಾ ಸಭೆಯು ಮೊದಲಿಗಿತ್ತಿಯಾಗಿ ಕ್ರಿಸ್ತನು ಬರುವಾಗ ಆತನ ಮುಂದೆ ಯಾವ ದೋಷವೂ ಕಳಂಕವೂ ಇಲ್ಲದೆ ಪರಿಶುದ್ಧ ಕನ್ನಿಕೆಯಾಗಿ ನಿರ್ಮಲವಾಗಿ ಆತನ ಎದುರಿನಲ್ಲಿ ಕಾಣಿಸಿಕೊಳ್ಳಬೇಕಾದ್ರೆ ಪ್ರಾಮುಖ್ಯವಾದದ್ದು ಅನ್ಯೋನ್ಯತೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ತಂದೆಯಾದ ದೇವರು, ಮಗನಾದಂಥ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮ ದೇವರು ಅನ್ಯೋನ್ಯತೆಯಲ್ಲಿ ಒಂದಾಗಿರುವುದರಿಂದ ಅವರು ತಾವು ನೆನೆಸಿದ್ದನ್ನೆಲ್ಲ ಭೂಪರ ಲೋಕಗಳಲ್ಲಿ ಮಾಡುವಂತೆ ಮಹಿಮೆಯನ್ನು ಬಲವನ್ನು ಹೊಂದಿದವರಾಗಿದ್ದರು ಮತ್ತು ಎಲ್ಲವೂ ಸಾಧ್ಯವಾಯಿತು. ಹಾಗೆಯೇ ಭೂಮಿ ಮೇಲೆ ಸಭೆಯಲ್ಲಿಯೂ ಸಹ ದೇವರು ತನ್ನ ಕಾರ್ಯವನ್ನು ಮಾಡಬೇಕಾದರೆ ತನ್ನನ್ನು ಪ್ರೀತಿಸಿ ತನ್ನನ್ನು ಹಿಂಬಾಲಿಸುವಂತ ತನ್ನ ಮಕ್ಕಳು ತನ್ನ ಎಲ್ಲ ಚಿತ್ತಕ್ಕೆ ವಿಧೇಯರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಮತ್ತು ನಾವು ಆತನ ಎಲ್ಲ ಚಿತ್ತಕ್ಕೆ ವಿಧೇಯರಾಗುವುದರ ಮೂಲಕವಾಗಿ ಆತನನ್ನ ಮಹಿಮೆ ಪಡಿಸುತ್ತೇವೆ ಮತ್ತು ಆತನ ಅನ್ಯೋನ್ಯತೆಯಲ್ಲಿ ನಾವು ಸಿದ್ಧಿಗೆ ಬರುವಂತವರಾಗಿರ್ತೇವೆ. ಒಂದು ವೇಳೆ ನಾವು ಕರ್ತನ ಅನ್ಯೋನ್ಯತೆಗೆ ಒಳಗಾಗದೆ ನಮ್ಮ ಇಷ್ಟಕ್ಕೆ ಬಂದ ಹಾಗೆ ನಾವು ಜೀವಿಸುವುದಾದರೆ, ಪ್ರಿಯ ಸಹೋದರ ಸಹೋದರರೇ, ನಾವು ಕರ್ತನ
ಮಹಿಮೆಯಲ್ಲಿ ಪಾಲು ಹೊಂದುವುದಕ್ಕೂ ಆ ಸಂಪೂರ್ಣತೆಯಲ್ಲಿ ಪರಿಪೂರ್ಣರಾಗುವುದಕ್ಕೂ ಮತ್ತು ಕರ್ತನ ದಿನದಲ್ಲಿ ನಾವು ಆತನ ಮುಂದೆ ಯಾರೂ ತೋರಿಸಲಾರದಂತೆ ಪರಿಪೂರ್ಣ ಹೊಂದಿರುವುದಕ್ಕೂ ಅಸಾಧ್ಯವಾಗಿರುತ್ತದೆ. ಆದರೆ ಈ ಭೂಮಿ ಮೇಲೆ ದೇವರ ಸಭೆಯಲ್ಲಿರ್ತಕ್ಕಂಥ ಒಂದು ದೊಡ್ಡ ತೊಂದರೆ ಏನೆಂಬುದಾಗಿ ನಾವು ನೋಡುವಾಗ, ದೇವರ ಮಗನಾದಂಥ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಇನ್ನು ಸೇರುವುದರಲ್ಲಿ ಎಡುತ್ತಾ ತಡವರಿಸುತ್ತಾ ಇದ್ದೇವೆ. ಹೀಗಿರುವುದರಿಂದಲೇ ಈಗಿನ ಕಾಲದಲ್ಲಿ ನಾವು ನೋಡುವಾಗ ಸಭೆಯು ಬಹಳ ದುಸ್ತರವಾದಂಥ ಸ್ಥಿತಿಗೆ ಬಂದು ನಿಂತಿದೆ. ದೇವರ ಸಭೆಯಲ್ಲಿ ಇರಬೇಕಾದಂಥ ದೇವರ ಅನ್ಯೋನ್ಯತೆ ದೇವರ ಸಭೆಯಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ಇವತ್ತು ಕಾಣುತ್ತಿಲ್ಲ. ಇದಕ್ಕೆ ಕಾರಣ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಲು ನಮ್ಮ ಮನಸ್ಸನ್ನು, ನಮ್ಮ ಶರೀರವನ್ನು ಒಪ್ಪಿಸಿಕೊಡುವುದೇ ಕೊಡದಿಲ್ಲದಿರುವುದೇ ಆಗಿದೆ. ಯೇಸು ಕ್ರಿಸ್ತನು ಮತ್ತಾಯನು ಬರೆದಂಥ ಸುವಾರ್ತೆ 26ನೇ ಅಧ್ಯಾಯ 26ನೇ ವಚನದಲ್ಲಿ ಮಾತುಗಳನ್ನು ನಮಗೆ ತಿಳಿಸುವಂತನಾಗಿದ್ದಾನೆ. ಆತನು ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಬೇಕಾದರೆ ಆತನಿಗೆ ಬೇಕಾದಂತ ಬಲಕ್ಕಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ತನ್ನ ಶಿಷ್ಯರನ್ನ ಕರೆದುಕೊಂಡು ಹೋಗಿ ಆ ಕಡೆಯ ರಾತ್ರಿಯ ಭೋಜನ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಈ ಮಾತುಗಳನ್ನ ಹೇಳುವಂತನಾಗಿದ್ದಾನೆ. ಆ ಕಡೆಯ ರಾತ್ರಿ ಭೋಜನ ಆದ ನಂತರ ಗೆತ್ಸೆಮನೆ ತೋಟಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಅವರನ್ನು ಕೇಳಿಕೊಂಡು ಸ್ವಲ್ಪ ದೂರ ತಾನು ಹೋಗಿ ಅಲ್ಲಿ ಆತನು ಮೊಣಕಾಲೂರಿ ಪ್ರಾರ್ಥಿಸುವಾಗ ತಂದೆಯಾದ ದೇವರ ಮುಂದೆ ತನ್ನಲ್ಲಿದ್ದಂಥ ಒಂದು ಅಸಹಾಯಕತೆಯನ್ನ ಹೇಳಿಕೊಳ್ಳುತ್ತಾ ಆ ಅಸಹಾಯಕತೆಯನ್ನ ಗೆಲ್ಲಲು ಬೇಕಾದ ಶಕ್ತಿಯನ್ನ ಆತನು ತಂದೆಯ ಮುಂದೆ ಪ್ರಾರ್ಥಿಸುವಂತನಾಗಿದ್ದಾನೆ. 26ನೇ ಅಧ್ಯಾಯ 41ನೇ ವಚನದಲ್ಲಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದರು. ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳು ಯಾವತ್ತೂ ದೇವರಿಗೆ ಮೆಚ್ಚುಗೆಯಾದ ಕಾರ್ಯವನ್ನೇ ಮಾಡಬೇಕೆಂದು ಬಯಸುವುದು ಎಲ್ಲರಲ್ಲಿಯೂ ಇರುವಂತ ಒಂದು ಉತ್ತಮವಾದಂಥ ಗುಣ ಸ್ವಭಾವ, ಮತ್ತು ಎಲ್ಲರೂ ಹಾಗೆ ಬಯಸುವಂತವರಾಗಿದ್ದಾರೆ, ಇಷ್ಟಪಡುವಂತವರಾಗಿದ್ದಾರೆ. ಆದರೆ ಎಲ್ಲಾ ಸಮಯದಲ್ಲಿಯೂ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಅನೇಕ ಸಾರಿ ದೇವರನ್ನ ಪ್ರೀತಿಸುವಂತ, ಸಭೆಯನ್ನ ಪ್ರೀತಿಸುವಂತ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುತ್ತಿರುವಂತ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದರೆ ಕೆಲವರಿಗೆ ಮಾತ್ರ ಅದು ಸಾಧ್ಯವಾಗುವಂಥದ್ದಾಗಿದೆ. ಅದು ಹೇಗೆ ಸಾಧ್ಯ? ಅದನ್ನೇ ಯೇಸು ಕ್ರಿಸ್ತನು ಇಲ್ಲಿ ಕೇಳಿಕೊಳ್ಳುವಂತನಾಗಿದ್ದಾನೆ. ಆತನು ಹೇಳ್ತಾನೆ, ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲದು. ಅನೇಕ ಸಾರಿ ನಾವು ಒಳ್ಳೆಯದನ್ನ ಮಾಡಬೇಕೆಂದು ತಿಳಿದು ಅದನ್ನೇ ಮಾಡದೆ ತಪ್ಪು ಮಾಡುವಂತರಾಗಿದ್ದೇವೆ. ಇದಕ್ಕೆ ಕಾರಣ ಮನಸ್ಸು ಹೇಳ್ತದೆ ಒಳ್ಳೆಯದನ್ನ ಮಾಡಬೇಕು, ಒಳ್ಳೆಯದನ್ನ ಮಾಡು. ಅದೇ ಸಮಯ ಸಂದರ್ಭ ಬಂದಾಗ ದೇಹವು ಮನಸ್ಸಿನ ಮಾತನ್ನ ಮೀರಿ ತನ್ನ ಕೆಲಸವನ್ನ ಮಾಡಬೇಕು. ಆವಾಗ ತಾನೇ ನಾವು ದೇಹಕ್ಕೆ ಶರಣಾಗ್ತೇವೆ, ದೇಹದ ಆಸೆಗಳನ್ನ ಪೂರೈಸುವುದಕ್ಕೆ ಹೋಗ್ತೇವೆ. ಅಂತ ಸಮಯದಲ್ಲಿ ಪರಿಶುದ್ಧಾತ್ಮನ ಆ ಒಂದು ಮಾತನ್ನ ಮೀರಿ ದೇಹದ ಮಾತಿಗೆ ಬೆಲೆ ಕೊಡುವಾಗ, ದೇಹಕ್ಕೆ ವಿಧೇಯರಾಗುವಾಗ ಮಾಡಬಾರದಂತ ಪಾಪವನ್ನು, ತಪ್ಪನ್ನು ಮಾಡಿಬಿಡುತ್ತೇವೆ. ಹೀಗಾಗುವಾಗ ಪ್ರತಿ ಸಾರಿ ಒಳ್ಳೆಯದನ್ನ ಮಾಡಬೇಕೆಂದು ತಿಳಿದು ನಾವು ಅನೇಕ ಸಾರಿ ತಪ್ಪನ್ನ ಮಾಡುವಂತರಾಗ್ತೇವೆ ಮತ್ತು ದೇವರ ಮುಂದೆ ಅಪರಾಧಿಗಳಾಗಿ ನಿಲ್ಲುವಂತರಾಗ್ತೇವೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ರೋಮಾಪುರ ಪತ್ರಿಕೆಯಲ್ಲಿ 7ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ 4ರಿಂದ 6 ವಚನ ತನಕ ನಾವು ಹೀಗೆ ನೋಡುವಂತರಾಗಿದ್ದೇವೆ. ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 4ರಿಂದ 6 ವಚನಗಳ ತನಕ. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವವರಾದರೆ
ನಿಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಶರೀರ ಭಾವವನ್ನು ಅನುಸರಿಸುವವರು ದೇಹಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ನಮ್ಮ ದೇಹದಲ್ಲಿ 2 ನಿಯಮಗಳು ಇದೆ ಎಂಬುದನ್ನು ಪೌಲನು ನಮಗೆ ತಿಳಿಸುವಂತಾಗಿದ್ದಾನೆ. ಒಂದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಇನ್ನೊಂದು ದೇಹಕ್ಕೆ ಸಂಬಂಧಪಟ್ಟದ್ದು. ಮನಸ್ಸಿಗೆ ಸಂಬಂಧಪಟ್ಟದ್ದನ್ನ ಪವಿತ್ರಾತ್ಮ ದೇವರು ನಿರ್ವಹಿಸುವಂತಾಗಿದ್ದಾನೆ. ಮನಸ್ಸು ಯಾವತ್ತೂ ಪವಿತ್ರಾತ್ಮನ ಹೇಳಿದಂತೆ ನಡೆದುಕೊಳ್ತದೆ. ದೇವರ ಚಿತ್ತವನ್ನು ಅನುಸರಿಸಿ ನಡೆಯುವುದಕ್ಕೆ ನಮ್ಮನ್ನು ಒತ್ತಾಯ ಮಾಡ್ತದೆ. ಆದರೆ ಶರೀರ ಭಾವಗಳು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಮ್ಮಲ್ಲಿ ಕಾರ್ಯ ಮಾಡ್ತವೆ. ಈಗ ಶರೀರ ಮತ್ತು ಮನಸ್ಸು ಎರಡೂ ಕೂಡ ಒಂದಾಗಿ ಕಾರ್ಯ ಮಾಡಿದಾಗ ಮಾತ್ರ ನಮ್ಮಲ್ಲಿ ದೇವರ ಚಿತ್ತವು ಸಂಪೂರ್ಣವಾಗಿ ನೆರವೇರಲಿಕ್ಕೆ ಸಾಧ್ಯ. ಹಾಗಾಗದೆ ಮನಸ್ಸು ಹೇಳಿದ್ದನ್ನ ಶರೀರ ಕೇಳದೆ ಹೋದರೆ, ಶರೀರವು ತನಗೆ ಬೇಕಾದದ್ದನ್ನೇ ಮಾಡಿದರೆ ಅಲ್ಲಿ ದೇವರಿಗೆ ಮಹಿಮೆಯಾಗುವಂತ ಕಾರ್ಯಗಳು ನಡೆಯುವುದಿಲ್ಲ. ಬದಲಾಗಿ ಲೋಕಕ್ಕೆ ಸಂಬಂಧಪಟ್ಟಂತ ಆಸೆ, ಆಕಾಂಕ್ಷೆ ಇವುಗಳಿಗೆ ಬಲಿಯಾಗಿ ನಾವು ಪಾಪವನ್ನ ಮಾಡುವಂತರಾಗುತ್ತೇವೆ. ಇಂಥ ಸಮಯದಲ್ಲಿ ತಾನೇ ನಾವು ಪವಿತ್ರಾತ್ಮನನ್ನ ದುಃಖಪಡಿಸುವಂತವರಾಗ್ತೇವೆ ಮತ್ತು ಅದು ಪಾಪ ಆಗ್ತದೆ. ಇದನ್ನ ಗೊತ್ತಿದ್ದು ಸಹ ಅನೇಕ ಸಾರಿ ನಾವು ಮಾಡಿಬಿಟ್ಟು ನಂತರ ಪಶ್ಚಾತ್ತಾಪ ಪಡುವುದಕ್ಕೆ ಬರ್ತೇವೆ. ಇದನ್ನೇ ತಾನೇ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಗ್ರಹಿಸಿಕೊಳ್ಳಬೇಕಾದಂತ ಒಂದು ಸಂಗತಿಯಾಗಿದೆ. ಈ ಸ್ಥಳದಲ್ಲಿ ನಾವೇನು ಮಾಡಬೇಕೆಂಬುದನ್ನ ನಾವು ಅರಿಯಬೇಕಾಗಿದೆ. ಈ ಸ್ಥಳದಲ್ಲಿ ತಾನೇ ನಾವು ಎಚ್ಚರವಾಗಿರಬೇಕಾಗಿದೆ. ಇದನ್ನೇ ಸೂಕ್ಷ್ಮವಾಗಿ ಗ್ರಹಿಸಿಕೊಂಡಾಗ ಮಾತ್ರ ಮನಸ್ಸು ಮತ್ತು ದೇಹ ಎರಡು ಒಟ್ಟಿಗೆ ಕೆಲಸ ಮಾಡುವಂತ ಒಂದು ವಿಶೇಷವಾದಂಥ ಅಚೇತನವಾದ ಶಕ್ತಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ, ನಾವು ಒಂದು ವೆಹಿಕಲ್ ಅನ್ನು, ಕಾರನ್ನು ಅಥವಾ ಬೈಕನ್ನು ನಾವು ಓಡಿಸುವಾಗ, ಚಲನೆ ಮಾಡುವಾಗ ನಮ್ಮ ಮನಸ್ಸು ಮುಂದೆ ಏನೋ ತಡೆ ಇದೆ ಅಂತ ಹೇಳುವಾಗ ಕಾಲು ತನ್ನಷ್ಟಿಗೆ ತಾನೇ ಬ್ರೇಕ್ ಮೇಲೆ ಕಾಲು ಹೋಗ್ತದೆ, ಕ್ಲಚ್ ಮೇಲೆ ಕೈ ಹೋಗ್ತದೆ. ಎರಡು ಸೇರಿ ಗಾಡಿಯನ್ನ ಹತೋಟಿಗೆ ತೆಗೆದುಕೊಳ್ತದೆ. ಅಪಾಯಗಳು ಬರುವಾಗ, ಮನಸ್ಸಿಗೆ ಗೊತ್ತಾದಾಗ, ಮನಸ್ಸು ಸಂದೇಶವನ್ನ ದೇಹಕ್ಕೆ ನೀಡಿದಾಗ, ದೇಹವು ತಕ್ಷಣವೇ ಅದಕ್ಕೆ ಸಹಕಾರ ನೀಡುವಾಗ ಆಗಬಹುದಾದಂಥ ಅಪಾಯಗಳನ್ನ ತಪ್ಪಿಸುತ್ತೇವೆ ಮತ್ತು ಸುರಕ್ಷಿತವಾಗಿ ಮುಂದೆ ನಾವು ಹೋಗ್ತೇವೆ. ಹೀಗೆ ದೇಹ ಮನಸ್ಸು ಎರಡು ಸೇರಿ ಒಂದಾಗಿ ಕೆಲಸ ಮಾಡುತ್ತಾ ಮುಂದೆ ಹೋಗುವಾಗ ನಾವು ಮುಟ್ಟಬೇಕಾದಂಥ ಗುರಿಯನ್ನ, ಸ್ಥಳವನ್ನ ಸುರಕ್ಷಿತವಾಗಿ ಮುಟ್ತೇವೆ. ಅಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀಲಿಕ್ಕೆ ಅನುಕೂಲವಾಗುವಂಥದ್ದಾಗಿದೆ. ದೇವರ ರಾಜ್ಯವು ಕೂಡ ಹೇಗೆ, ದೇವರ ಮಕ್ಕಳ ಜೀವಿತದಲ್ಲಿ, ದೇವರ ಸಭೆಯಲ್ಲಿ, ಈ ಲೋಕದಲ್ಲಿ ಬದುಕುತ್ತಿರುವಾಗ ನಾವೆಲ್ಲರೂ ಸಹ ಮನಸ್ಸು ಮತ್ತು ದೇಹ ಎರಡುಗಳನ್ನ ಹತೋಟಿಗೆ ತೆಗೆದುಕೊಂಡು ಮನಸ್ಸಿಗೆ ದೇಹವು ವಿಧೇಯತೆಯನ್ನು ತೋರಿಸುವಂತೆ ಕಾರ್ಯ ಮಾಡಿದಾಗ ಮಾತ್ರ ದೇವರ ಕೃಪಾವರಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಿ ಕ್ರಿಸ್ತನು ಬರುವಾಗ ನಮ್ಮ ಮುಂದೆ ಸೈತಾನನು ನಾವು ಅಪರಾಧಿಗಳೆಂದು ನಮ್ಮ ಮೇಲೆ ಅಪವಾದ ಹೊರಿಸಲಿಕ್ಕೆ ಏನೂ ಇಲ್ಲದಂತೆ ನಾವು ಸಂಪೂರ್ಣವಾಗಿ ಪರಿಶುದ್ಧರಾಗಿ ನಿಲ್ಲುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಯಾಕೋಬನು ಬರೆದಂತ ಪುಸ್ತಕದಲ್ಲಿ 3ನೇ ಅಧ್ಯಾಯ 1-6 ತನಕ ಅಲ್ಲಿ ಹೀಗೆ ಪೌಲನು ನಮಗೆ ಬರುವಂತನಾಗಿದ್ದಾನೆ. ಯಾಕೋಬನು ಬರೆದಂತ ಪುಸ್ತಕ 3ನೇ ಅಧ್ಯಾಯ 1-6 ತನಕ, ಇಬ್ರಿಯ 6 ಮೇಲೆ ಬರುವಂತ ಪುಸ್ತಕ ಯಾಕೋಬನು. ಈ ಪುಸ್ತಕದಲ್ಲಿ 3ನೇ ಅಧ್ಯಾಯ 1-6 ತನಕ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು,
ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾರನ್ನು ಉರಿಸುತ್ತದೆ ನೋಡಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪೌಲನು ನಾಲಿಗೆಯನ್ನ ಕಿಚ್ಚಿಗೆ ಹೋಲಿಸಿದ್ದ. ನಾಲಿಗೆಯು ದೇಹದ ಒಂದು ಅಂಗವಾಗಿದೆ. ದೇಹದಲ್ಲಿರ್ತಕ್ಕಂಥ ಒಂದೊಂದು ಅಂಗಗಳನ್ನ ನಾವು ನಿಯಂತ್ರಿಸಬೇಕಾಗಿದೆ. ಅವುಗಳನ್ನ ನಿಯಂತ್ರಿಸದೆ ಹೋದರೆ ನಾಲಿಗೆಯು ಹೇಗೆ ಒಂದು ಸಣ್ಣ ಅಂಗವಾಗಿದ್ದರೂ ಅದು ತನ್ನಷ್ಟಕ್ಕೆ ತಾನೇ ಬೆಂಕಿಯನ್ನು ಹಚ್ಚಿಕೊಳ್ಳುತ್ತಾ ಇಡೀ ಜಗತ್ತಿಗೆ ಪ್ರಪಂಚಕ್ಕೆ ಬೆಂಕಿ ಹಚ್ಚುವಂತ ಒಂದು ದೊಡ್ಡ ಮಹಾ ಅಪರಾಧವನ್ನ ಮಾಡಲು ಸಾಧ್ಯವೋ ಹಾಗೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಗಳು ನಮ್ಮನ್ನು ಪಾಪಕ್ಕೆ ಪ್ರೇರಿಸಿ ನಮ್ಮನ್ನು ಬೆಂಕಿ ಎಂಬ ನರಕಕ್ಕೆ ದೂರುವುದು ಮಾತ್ರವಲ್ಲದೆ ನಮ್ಮ ಜೊತೆಯಲ್ಲಿರುವಂತ ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು, ನಮ್ಮ ನೆರೆಹೊರೆಯವರನ್ನು ಸಹ ಆ ನರಕವೆಂಬ ಬೆಂಕಿಗೆ ತಳ್ಳುವಂತ ಸಾಧ್ಯತೆಗಳು ಉಂಟು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದಕ್ಕಾಗಿಯೇ ತಂದೆಯಾದ ದೇವರು ಯೇಸುಕ್ರಿಸ್ತನ ಮುಖಾಂತರವಾಗಿ ಸಭೆಯಾಗಿ ದೇವರ ಮಕ್ಕಳು ಕುಟುಂಬವಾಗಿ ತಮ್ಮ ಜೀವಿತದಲ್ಲಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸಿದ್ಧಿಗೆ ಬರಬೇಕಾದರೆ ಅದು ಎಷ್ಟು ಅವಶ್ಯ ಎಂಬುದನ್ನ ನಮಗೆ ತಿಳಿಸುವಂತನಾಗಿದ್ದಾನೆ. ಪೌಲನು ಅದರ ಕುರಿತು ನಮಗೆ ಬರೆಯುವಂತನಾಗಿದ್ದಾನೆ. ಆತನು ತನ್ನ ಮಗನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದವನಾಗಿದ್ದಾನೆ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ಮಾತ್ರ ಆತ್ಮ ಮತ್ತು ಶರೀರ ಇವೆರಡು ಹತೋಟಿಯಲ್ಲಿ ಇದ್ದುಕೊಂಡು ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡುತ್ತಾ ಅದಕ್ಕೆ ಬೇಕಾದಂತ ವಿಧೇಯತೆಗೆ ಎಂಥ ಸಂಕಷ್ಟಗಳನ್ನಾದರೂ ಎದುರಿಸಿ, ಎಂಥ ಶೋಧನೆಗಳನ್ನಾದರೂ ಜಯಿಸಿ, ಎಂಥ ನಮಗೆ ಇಷ್ಟವಾದಂತ ಕಾರ್ಯಗಳನ್ನ ತ್ಯಾಗ ಮಾಡಬೇಕಾದರೂ ಅದನ್ನ ತ್ಯಜಿಸಿ ಸಂಪೂರ್ಣವಾಗಿ ಕ್ರಿಸ್ತನ ಚಿತ್ತಕ್ಕೆ ನಮ್ಮನ್ನ ಒಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಅದನ್ನೇ ತಾನೇ ಪೌಲನು ಬರೀತಾನೆ, ನಿಮ್ಮ ದೇಹಗಳನ್ನ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ ಎಂಬುದಾಗಿ. ದೇಹ ಮತ್ತು ಆತ್ಮಗಳನ್ನ ಸಂಪೂರ್ಣವಾಗಿ ಕ್ರಿಸ್ತನ ಅಧೀನತೆಗೆ ತರುವಾಗ ಮಾತ್ರ, ನಮ್ಮ ದೇಹವು ಸಂಪೂರ್ಣವಾಗಿ ಸಜೀವ ಯಜ್ಞವನ್ನಾಗಿ ಅರ್ಪಿಸಿದಾಗ ಮಾತ್ರ ಈ ಭೂಮಿ ಮೇಲೆ ದೇವರ ಚಿತ್ತವು ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ನೆರವೇರುವುದಕ್ಕೆ ಸಾಧ್ಯವಾಗುವುದಾಗಿದೆ. ಕೋಪ ಬಂದಾಗ ಅದನ್ನ ಅಡಗಿಸಿಕೊಳ್ಳುವುದಕ್ಕೆ ಶಕ್ತಿ ಬರುತ್ತದೆ. ಆಸೆ ಬಂದಾಗ ಅದನ್ನ ಮೀರಿ ಆ ಆಸೆಗೆ ನಮ್ಮನ್ನು ಒಪ್ಪಿಸಿಕೊಡದೆ ಅದನ್ನ ತಡೆದುಕೊಳ್ಳುವಂತ ಶಕ್ತಿ ನಮಗೆ ಬರುವಂತದ್ದಾಗಿದೆ. ಆಸೆಯು ಬಸರಾಗಿ ಪಾಪವನ್ನು ಹೇಳುತ್ತದೆ. ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ಪೌಲನು ಬರೆಯುವಂತದ್ದಾಗಿದ್ದಾನೆ. ಹೀಗೆ ಪ್ರತಿಯೊಂದು ವಿಷಯದಲ್ಲಿಯೂ ಈ ದೇಹವು ನಮ್ಮನ್ನ ಮರಣಕ್ಕೆ ಎಳೆದುಕೊಂಡು ಹೋಗುವಾಗ, ಮನಸ್ಸು ದೇವರ ವಾಕ್ಯಗಳ ಮುಖಾಂತರವಾಗಿ ಜೀವಕ್ಕೆ ಎಳೆಯುವಾಗ ಇವೆರಡು ನಮ್ಮನ್ನ ಒಂದಕ್ಕೊಂದು ವಿರುದ್ಧವಾಗಿ ಹೋರಾಟಕ್ಕೆ ನಿಲ್ಲಿಸ್ತಾರೆ. ಆವಾಗ ತಾನೇ ಪೌಲನು 7ನೇ ಅಧ್ಯಾಯದಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. ರೋಮಾಪುರದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ, ನಮ್ಮ ಸತ್ಯವೇದವನ್ನ ರೋಮಾಪುರದ ಪತ್ರಿಕೆಯಲ್ಲಿ 7ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಅಲ್ಲಿ ಆತನು ಹೀಗೆ ಬರೆಯುವಂತನಾಗಿದ್ದಾನೆ. ಇಪ್ಪತ್ನಾಲ್ಕನೇ ವಚನದಲ್ಲಿ, ಹದಿನೆಂಟರಿಂದ ನಾನು ಓದ್ತೇನೆ, ನೋಡ್ಕೊಳ್ಳೋಣ.
7ನೇ ಅಧ್ಯಾಯ 18ರಿಂದ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದು ಎನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದು ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ. ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ. ಅಯ್ಯೋ, ನಾನು ಎಂತಹ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೌದು, ಈ ಲೋಕದಲ್ಲಿ ಬದುಕುವ ತನಕ ನಾವು ಈ 2 ವ್ಯಕ್ತಿತ್ವದ ಮೇಲೆ, 2 ಸ್ವಭಾವದ ಮೇಲೆ ನಾವು ಹೋರಾಟವನ್ನ ಮಾಡುತ್ತಾ ಬದುಕಬೇಕಾಗಿದೆ. ಆದರೆ ಶರೀರವು ನಮ್ಮನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡಾಗ ನಾವು ಎಂಥ ದುರವಸ್ಥೆಗೆ ಬೀಳುತ್ತೇವೆ ಎಂಬುದನ್ನು ಪೌಲನು ತಿಳಿಸುವಂತನಾಗಿದ್ದಾನೆ. ಅನೇಕ ಸಾರಿ ಶರೀರವು ಮನಸ್ಸನ್ನು ಗೆದ್ದು ಬಿಡ್ತದೆ. ಹೀಗಾಗಿ ಪಾಪವನ್ನ ಮಾಡಬೇಕು, ಆದರೆ ಇದನ್ನು ತಪ್ಪಿಸಿಕೊಳ್ಳುವಂತ ಮಾರ್ಗ ಇರಬೇಕು. ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ದಿನನಿತ್ಯ ನಡೆಯುವಂತ ಕಾರ್ಯವು ಇದಾಗಿದೆ. ಎಲ್ಲರಿಗೂ ಗೊತ್ತು, ನಾವು ಇದನ್ನು ಮಾಡಬಾರದು, ಹೀಗಿರಬಾರದು, ಹೀಗಾಡಬಾರದು, ಇದನ್ನ ಮುಟ್ಟಬಾರದು, ಇದನ್ನ ನೋಡಬಾರದು. ಕ್ರೈಸ್ತನಾಗಿ ಚಿಕ್ಕಂದಿನಿಂದ ದೊಡ್ಡವರಾಗೋ ತನಕ, ದೊಡ್ಡವರಾದ ಮೇಲೂ ಅದನ್ನೇ ಓದುತ್ತಾ ಕೇಳುತ್ತಾ ಬದುಕುತ್ತಾ ಇರ್ತೇವೆ. ಆದರೂ ಸಹ ಸಮಯ ಸಂದರ್ಭಗಳು ಬಂದಾಗ ನಮಗೆಲ್ಲದೆ ದೇಹಕ್ಕೆ ಅಧೀನರಾಗಿ ಯಾವುದನ್ನ ಮಾಡಬಾರ್ದಾಗಿತ್ತು ಅದನ್ನ ಮಾಡಿಬಿಡ್ತೇವೆ. ಆಗ ನಾವು ದುರವಸ್ಥೆಯಲ್ಲಿ ಬಿದ್ದಂತ ಮನುಷ್ಯರಾಗ್ತೇವೆ. ಪೌಲನು ಹೇಳ್ತಾನೆ, ಇಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ನಮ್ಮನ್ನ ಇಂತಹ ದೇಹದ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿಯೇ ಕ್ರಿಸ್ತನಿದ್ದಾನೆ. ಅದಕ್ಕಾಗಿ ಪೌಲನು ಹೇಳ್ತಾನೆ, ನಿಮ್ಮನ್ನು ಕರೆದಾತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನ ಸಾಧಿಸುವುದು. ಸತ್ಯವೇದದಲ್ಲಿ 1ನೇ ಕೊರಿಂಥ 1ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೇವೆ, 9ನೇ ನಿಮಿಷದಲ್ಲಿ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಅದನ್ನ ಮೇಲೆ ನಾವು ನೋಡುವಾಗ, ಯೇಸು ಕ್ರಿಸ್ತನ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು. ನಮ್ಮಿಂದ ಮಾಡಲಿಕ್ಕಾಗದಂತ ಅಸಾಧ್ಯವಾದಂಥ ಕಾರ್ಯವನ್ನ ಕ್ರಿಸ್ತನು ತಾನೇ ನಮಗಾಗಿ ಮಾಡುವಂತವನಾಗಿದ್ದ. ಹೌದು ಪ್ರಿಯ ಸಹೋದರ ಸಹೋದರಿಯರು, ಆತನ ಶಿಷ್ಯರು ಕಡೆಯ ರಾತ್ರಿ ಭೋಜನವನ್ನ ತೆಗೆದುಕೊಳ್ಳುವ ಮುನ್ನ ಅದರ ಹಿಂದಿನ ಗಳಿಗೆಯಲ್ಲಿ ಆತನ ಜೊತೆಯಲ್ಲಿ ಅವರು ಬೆಳಗಿನ ಜಾವದಲ್ಲಿ ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಿರುವಾಗ ಅವರಲ್ಲಿರುವಂತ ಇಂಥ ದುರವಸ್ಥೆಯನ್ನ ಕ್ರಿಸ್ತನು ಗಮನಿಸುವಂತನಾಗಿದ್ದ. ಅವರು ತಮ್ಮಷ್ಟಕ್ಕೆ ತಾವು ಕ್ರಿಸ್ತನ ರಾಜ್ಯದಲ್ಲಿ ತಾವು ಎಂಥ ಸ್ಥಾನವನ್ನ ಪಡೆದುಕೊಳ್ಳಬೇಕು ಮತ್ತು ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಮೇಲು, ಯಾರು ಕೀಳು, ಈ ದೇಹದ ನಿಯಮಕ್ಕೆ ಅಧೀನರಾಗಿ ಸೋಲುತ್ತಿರುವುದನ್ನ ದೇವರು ಗಮನಿಸ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಬಿಟ್ಟು ಹೋಗದೆ, ಇಂತಹ ಪರಿಸ್ಥಿತಿಗಳನ್ನ ಗೆದ್ದು ಕ್ರಿಸ್ತನ ಚಿತ್ತವನ್ನ ನೆರವೇರಿಸೋದಕ್ಕೆ ಬೇಕಾದಂತ ಬಲವನ್ನ ನೀಡಬೇಕೆಂಬುದಾಗಿ ದೇವರು ಕಡೆಯ ರಾತ್ರಿ ಭೋಜನವನ್ನ ಸಿದ್ಧ ಮಾಡ್ತಾರೆ. ಅಲ್ಲಿ ತಾನೇ ದೇವರು ಈ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ಮತ್ತಾಯನು ಬರೆದಂತ ಸುವಾರ್ತೆ 26ನೇ ಅಧ್ಯಾಯ. ಮತ್ತಾಯನು ಬರೆದಂತ ಸುವಾರ್ತೆ 26ನೇ ಅಧ್ಯಾಯಕ್ಕೆ ಹೋಗುವಾಗ ಕಡೆಯ ರಾತ್ರಿಯಲ್ಲಿ ದೇವರು ತನ್ನ ಶಿಷ್ಯರನ್ನ ಊಟಕ್ಕೆ ಕರೆದಾಗ
ಅವರನ್ನ ಊಟಕ್ಕೆ ಕೂಡಿಸಿ ಕೈಪಾವಳವನ್ನು ತೆಗೆದುಕೊಂಡು ನಡುವನ್ನು ಕಟ್ಟಿಕೊಂಡು ಬೊಗಣಿಯಲ್ಲಿ ನೀರನ್ನು ಹಾಕೊಂಡು ಅವರ ಕಾಲುಗಳನ್ನ ತುಳಿಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಅವರ ಕಾಲುಗಳನ್ನ ತೊಳೆದ ಮೇಲೆ ಅವರಿಗೆ ಈ ಮಾತುಗಳನ್ನು ಹೇಳ್ತಾನೆ. 26ನೇ ವಚನ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತ. ಕರ್ತನು ತಾನು ಹೇಳಬೇಕಾದದ್ದನ್ನೆಲ್ಲ ಹೇಳಿ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಮುಗಿಸುವಾಗ ಕೊನೆಯದಾಗಿ ಅವರ ಜೊತೆಯಲ್ಲಿದ್ದುಕೊಂಡು ಶಿಷ್ಯರಿಗಾಗಿ ಮತ್ತು ಈಗಿನ ಸಭೆಗಳಿಗಾಗಿ ಮಾಡಿದಂಥ ಉನ್ನತವಾದಂಥ ಬಲವಾದ ಮಹಿಮೆಯುಳ್ಳ ಕಾರ್ಯವು ಕಡೆಯ ರಾತ್ರಿ ಭೋಜನ ಕಾರ್ಯಕ್ರಮ. ಆ ದಿನದಲ್ಲಿ ಈ ಸತ್ಯವನ್ನ ಹೇಳದೆ ಹೋಗಿದರೆ, ಈ ಕಾರ್ಯವನ್ನ ಮಾಡದೆ ಹೋಗಿದರೆ, ಈ ಶರೀರವು ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ದಿನಾಲು ಪಾಪದ ಪಾಲಿಗೆ ವಶವಾಗುತ್ತಾ ಕ್ರಿಸ್ತನ ಪಾಲಿಗೆ ಸಾಯುತ್ತಾ ಬದುಕುತ್ತಿರಬೇಕಾಗುತ್ತೆ. ಎಂದಿಗೂ ಪಾಪದ ಬಂಧನದಿಂದ ಬಿಡುಗಡೆ ಹೊಂದಲು ಅಸಾಧ್ಯವಾಗಿರುತ್ತೆ. ಮನಸ್ಸು ಎಷ್ಟೇ ಕೆಲಸ ಮಾಡಿದರೂ ಶರೀರ ಅದಕ್ಕೆ ಒಪ್ಪತ್ತೇ ಇರದೆ ಕೊನೆಯವರೆಗೂ ಜಯವನ್ನು ಸಾಧಿಸುವಂತ ಕಾರ್ಯವನ್ನು ಮಾಡುತ್ತದೆ. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ, ವಿಶೇಷವಾಗಿ ಕರ್ತನನ್ನು ನಂಬುವಂತ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಇಂತಹ ದುರವಸ್ಥೆಯನ್ನ ಬಿಡಿಸುವುದಕ್ಕೋಸ್ಕರವೇ ಈ ಶರೀರವೆಂಬ ಈ ದೇಹಕ್ಕೆ, ಈ ಶರೀರದ ಎಲ್ಲ ಕೃತ್ಯಗಳಿಗೆ ಕಡಿವಾಣ ಹಾಕಿ ಅದನ್ನ ಮನಸ್ಸು ಹೇಳಿದ ಕಡೆಗೆ ತಿರುಗಿಸುವುದಕ್ಕೆ, ತನ್ನನ್ನು ಅಧೀನಪಡಿಸುವುದಕ್ಕೆ ದೇವರು ತನ್ನ ದೇಹವನ್ನೇ ಪ್ರತಿಯೊಬ್ಬ ಮಾನವನ ಶರೀರದಲ್ಲಿ ತಂದು ಅಳವಡಿಸುವಂತನಾಗಿದ್ದಾನೆ. ತನ್ನ ಶರೀರವನ್ನೇ ನಮಗೆ ಕೊಡುವಂತನಾಗಿದ್ದಾನೆ. ತನ್ನಲ್ಲಿ ಹರಿಯುವಂತ ರಕ್ತವನ್ನೇ ನಮಗೆ ಕೊಡುವಂತನಾಗಿದ್ದಾನೆ. ಯಾಕಂತಂದ್ರೆ ಈ ಲೋಕದಲ್ಲಿ ಪಾಪ ಮಾಡದೆ ದೇವರ ಚಿತ್ತವನ್ನ ನೆರವೇರಿಸಿದಂತ ಒಂದೇ ಒಂದು ದೇಹ, ಶರೀರ, ಅದು ಕ್ರಿಸ್ತನ ದೇಹ ಶರೀರವಾಗಿದೆ. ಆತನ ಶರೀರದಲ್ಲಿ ನಾವು ಪಾಲು ಹೊಂದದೆ ಹೋದರೆ ಈ ಭೂಮಿ ಮೇಲೆ ಶರೀರದ ಎಲ್ಲಾ ದುರವಸ್ಥೆಗಳನ್ನ ತಪ್ಪಿಸಿಕೊಳ್ಳಲು ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ಅಸಾಧ್ಯವಾದ ಕಾರ್ಯವೇ ಆಗಿದೆ. ಆದುದರಿಂದಲೇ ಕರ್ತನು ತನ್ನ ಶಿಷ್ಯರ ಮಧ್ಯದಲ್ಲಿ ತಾನು ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ, ಶಿಲುಬೆಯ ಕಂಬವನ್ನು ಏರುವುದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತಿನ ಮುಂದೆ ಈ ಕಾರ್ಯವನ್ನ ಮಾಡುವಂತನಾಗಿದ್ದಾರೆ. ನನ್ನಲ್ಲಿ ಉಂಡು ತಿಂದು ಕುಡಿದರೆ ಮಾತ್ರ ನಿಮಗೆ ಜೀವ ಉಂಟು ಮತ್ತು ಆತನನ್ನ ನಾನು ಕಡೆ ದಿನದಲ್ಲಿ ಎಬ್ಬಿಸುವುದು ಎಂಬುದಾಗಿ ಹೇಳ್ತಾನೆ. ನಿಶ್ಚಯವಾಗಿ ಮಾತುಗಳನ್ನು ಹೇಳ್ತಾನೆ. ಯಾಕಂತಂದ್ರೆ ಕರ್ತನ ರಾತ್ರಿ ಭೋಜನದ ಕಾರ್ಯಕ್ರಮದಲ್ಲಿ ಕ್ರಿಸ್ತನ ದೇಹವೆಂಬ ರೊಟ್ಟಿಯನ್ನು, ಕ್ರಿಸ್ತನ ರಕ್ತವೆಂಬ ದ್ರಾಕ್ಷಾರಸವನ್ನು ಕುಡಿಯುವುದರ ಮುಖಾಂತರವಾಗಿ ಅಸಮರ್ಥ್ಯವಾದಂತ ಈ ಒಂದು ದೇಹದಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವಂತ ಸಾಮರ್ಥ್ಯವನ್ನ ಹೊಂದಿಕೊಳ್ಳಲು ಸಾಧ್ಯವಾಗಿದೆ. ಇಲ್ಲಿಯ ತನಕ ಕರ್ತನ ಆತ್ಮನಿಗೆ ಒಳಪಟ್ಟಂತ ಮನಸ್ಸು ನಮ್ಮನ್ನು ಒತ್ತಾಯ ಮಾಡಿದರೂ ಯಾವ ಶರೀರವು ಆ ಮನಸ್ಸಿಗೆ ವಿಧೇಯತೆಯನ್ನು ತೋರಿಸದೆ ತನ್ನ ಇಷ್ಟಕ್ಕೆ ಬಂದಾಗ ತನ್ನ ವಶಕ್ಕೆ ಮನಸ್ಸನ್ನ ಎಳೆದುಕೊಂಡು ಪಾಪ ಮಾಡಿ ದೇವರ ಮುಂದೆ ಅಪರಾಧಿಯಾಗಿ ನಮ್ಮನ್ನು ನಿಲ್ಲಿಸುತ್ತಿತ್ತು. ಆ ದೇಹವು ಮನಸ್ಸೆಂಬ ಆತ್ಮನ ನುಡಿಗೆ ಬೆಲೆಯನ್ನು ಕೊಟ್ಟು ವಿಧೇಯತೆಯನ್ನ ತೋರಿಸುವಂತ ಸಂಪೂರ್ಣವಾದಂತ ಶಕ್ತಿಯನ್ನ ದೇಹವು ಪಡೆದುಕೊಳ್ಳುವಂಥದ್ದಾಗಿರ್ತದೆ. ಒಂದು ವೇಳೆ ಕರ್ತನ ರೊಟ್ಟಿ ಮತ್ತು ಆತನ ದ್ರಾಕ್ಷಾರಸವನ್ನ ಈ ಭೂಮಿ ಮೇಲೆ ನಾವು ತೆಗೆದುಕೊಳ್ಳದೆ ಹೋದ್ರೆ ಕಡೆಯವರೆಗೂ ನಾವು ಪಾಪದಲ್ಲಿ ಸಾಯಬೇಕಾಗ್ತದೆ. ಅದನ್ನ ಬಿಡಿಸುವುದಕ್ಕೋಸ್ಕರ, ಅಂತ ದುರವಸ್ಥೆಯಿಂದ ನಾವು ತಪ್ಪಿಸುವುದಕ್ಕೋಸ್ಕರವೇ ಕರ್ತನಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನು ಅನ್ಯೋನ್ಯತೆಗೆ ನಮ್ಮನ್ನ ಪರಿಪೂರ್ಣವಾಗಿ ಸಿದ್ಧಿಗೆ ತರುವುದಕ್ಕೋಸ್ಕರ ಕಡೆ ರಾತ್ರಿಯಲ್ಲಿ ಈ ಉನ್ನತವಾದಂತ ಕೃಪೆಯನ್ನ ಸಭೆಗೆ ಕೊಟ್ಟಿದ್ದಾನೆ. ಆದುದರಿಂದಲೇ ಈ ಭೂಮಿ ಮೇಲೆ ಕ್ರೈಸ್ತರಾಗಿರುವಂತಹ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ತಪ್ಪದೆ ಕರ್ತನ ಮೇಜಿನಲ್ಲಿ ಪಾಲು ಹೊಂದಿ
ಶರೀರವನ್ನ ಹತೋಟಿಗೆ ತೆಗೆದುಕೊಳ್ಳುವಂತ ಬಲವನ್ನು ಹೊಂದಬೇಕಾಗಿದೆ. ಒಂದು ವೇಳೆ ಇದರಲ್ಲಿ ನಾವು ಅಸಡ್ಡೆ ಮನೋಭಾವದಿಂದ ಅಥವಾ ಇನ್ಯಾವುದೇ ಕಾರಣದಿಂದ ನಾವು ಭಯಪಟ್ಟವರಾಗಿ ಈ ಕಾರ್ಯದಲ್ಲಿ ನಾವು ಭಾಗಿಗಳಾಗದೆ ಹೋದರೆ, ಪ್ರಿಯವಾದವರೇ, ನಮ್ಮ ಮನಸ್ಸು ಎಷ್ಟೇ ಒತ್ತಾಯ ಮಾಡಿದರೂ ಈ ದೇಹವು ಎಂದಿಗೂ ಮನಸ್ಸಿಗೆ ವಿಧೇಯತೆಯನ್ನು ತೋರಿಸುವುದಿಲ್ಲ. ಯಾಕಂದ್ರೆ ಅದಕ್ಕೆ ಬಲ ಸಾಲು. ಆ ಬಲವನ್ನ ಕ್ರಿಸ್ತನಿಂದ ಮಾತ್ರ ನಾವು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆ ಬಲವನ್ನ ನಮಗೆ ಕೊಡುವುದಕ್ಕೋಸ್ಕರವೇ ಕ್ರಿಸ್ತನ ದೇಹವು ಆ ಶಿಲುಬೆಯ ಮೇಲೆ ಛಿದ್ರವಾಗಿ ಚೆಜ್ಜಲ್ಪಟ್ಟಿದೆ. ಆ ಬಲವನ್ನು ನಮಗೆ ಕೊಡುವುದಕ್ಕೋಸ್ಕರವೇ ಕ್ರಿಸ್ತನ ದೇಹದಿಂದ ಜೀವವುಳ್ಳ ಆ ರಕ್ತವು ಭೂಮಿಗೆ ಸುರಿಸಲ್ಪಟ್ಟಿದೆ. ಕ್ರಿಸ್ತನ ದೇಹ ಆತನ ರಕ್ತ ನಮ್ಮ ಶರೀರದಲ್ಲಿ ಮಿಲನವಾಗದೆ ಈ ಭೂಮಿ ಮೇಲೆ ಯಾವ ಶೋಧನೆಯನ್ನು ನಾವು ಜಯಿಸುವುದಕ್ಕಾಗುವುದಿಲ್ಲ. ಜೀವಿತದಲ್ಲಿ ಬರುವಂತಹ ಪ್ರತಿಯೊಂದು ಶೋಧನೆಯನ್ನು ಜಯಿಸಿ ಜಯಶಾಲಿಗಳಾಗಿ ಪಾಪವನ್ನ ಮಾಡದೆ ಆ ಕ್ಷಣದಿಂದ ಓಡಿ ಹೋಗಿ ಯೋಸೇಫನ ಹಾಗೆ ಜಯಶಾಲಿಯಾದಂತ ಆ ಮನಸ್ಸು, ದೇವರಿಗೆ ಸ್ತೋತ್ರ ಹೇಳುವಂತ ಮನಸ್ಸನ್ನ, ಜಯದ ಮನಸ್ಸನ್ನ, ನಿಶ್ಚಿಂತೆಯ ಸ್ವಭಾವವನ್ನ, ಸಮಾಧಾನವನ್ನ ನಾವು ಪಡೆದುಕೊಳ್ಳಬೇಕಾದರೆ, ಕ್ರಿಸ್ತನು ಬರುವಾಗ ಆ ಸಮಾಧಾನದಿಂದ ಆತನನ್ನು ಎದುರುಕೊಳ್ಳಬೇಕಾದರೆ ಕರ್ತನ ದೇಹವೆಂಬ ರೊಟ್ಟಿಯನ್ನು, ಆತನ ಪರಿಶುದ್ಧವಾದಂತಹ ರಕ್ತವೆಂಬ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವುದರ ಮುಖಾಂತರವಾಗಿ ಮಾತ್ರ ಈ ಭೂಮಿ ಮೇಲೆ ಜೀವಿತದಲ್ಲಿ ನಮಗೆ ಎದುರಾಗುವಂತ ಎಲ್ಲಾ ಶೋಧನೆಗಳನ್ನು ನಾವು ಜಯಿಸಿ ಕ್ರಿಸ್ತನ ಸನ್ನಿಧಾನದಲ್ಲಿ ಪ್ರಾಮಾಣಿಕವಾಗಿ ಪರಿಶುದ್ಧರಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಅದಕ್ಕಾಗಿಯೇ ಕರ್ತನು ಕೊನೆಯ ಗಳಿಗೆಯಲ್ಲಿ, ಕಡೆಯ ಸಮಯದಲ್ಲಿ ತನ್ನ ಸಭೆಗೆ ಈ ಒಂದು ಉನ್ನತವಾದಂತಹ ಸೇವೆಯನ್ನ ಸಮರ್ಪಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ಇದಾದ ನಂತರ 11 ಮಂದಿ ಶಿಷ್ಯರು ಕರ್ತನನ್ನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ, ಯಾವ ದೇಹವು ಅವರನ್ನ ದೇವರ ಸೇವೆಗೆ ಸಿದ್ಧವನ್ನಾಗಿ ಮಾಡೋದಕ್ಕೆ ಕಲ್ಪಟ್ಟಿತ್ತು, ಅದೇ ದೇಹವು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಸುಡುವುದಕ್ಕೂ, ಕರಗಸದಿಂದ ಕೊಯ್ಯಲ್ಪಡುವುದಕ್ಕೂ, ಎಣ್ಣೆಯಲ್ಲಿ ಹಾಕಿಸಿಕೊಳ್ಳುವುದಕ್ಕೂ ಹಿಂದೆಗೆಯದೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ತಮ್ಮ ಶರೀರವನ್ನು ಒಪ್ಪಿಸಿಕೊಳ್ಳುತ್ತದೆ. ಶರೀರವು ಎಷ್ಟೇ ಬಲಹೀನವಾದರೂ ಕರ್ತನ ರೊಟ್ಟಿ ಮತ್ತು ದೇಹವನ್ನ ತೆಗೆದುಕೊಂಡ ನಂತರ ಅವರು ಪುನರುತ್ಥಾನವನ್ನು, ಪುನರುಜ್ಜೀವನವನ್ನು ಹೊಂದುವಂತರಾಗ್ತಾರೆ. ಅವರಲ್ಲಿ ಪುನರುತ್ಥಾನದ ಬಲವನ್ನು ಪಡೆದುಕೊಳ್ತಾರೆ. ಕ್ರಿಸ್ತನಿಗಾಗಿ ಪ್ರಾಣವನ್ನೇ ಕೊಡುವುದಕ್ಕೂ ಸಿದ್ಧರಾಗ್ತಾರೆ. ಪ್ರಾಣವನ್ನು ಕೊಟ್ಟು ಶೋಧನೆಗಳನ್ನು ಜಯಿಸಿ ಪರಲೋಕ ರಾಜ್ಯದಲ್ಲಿ ನಮಗೆ ಸಾಕ್ಷಿಗಳಾಗಿದ್ದಾರೆ. ಅದನ್ನೇ ತಾನೇ ದೇವರು ನನ್ನಿಂದ, ನಿಮ್ಮಿಂದ, ದೇವರನ್ನು ನಂಬುವಂತ ಪ್ರತಿಯೊಬ್ಬ ದೇವರ ಮಗನಿಂದ, ದೇವರ ಮಗಳಿಂದ ಬಯಸುವಂತನಾಗಿದ್ದಾನೆ. ಹಾಗಾದರೆ ಈ ಲೋಕದಲ್ಲಿ ಶರೀರವನ್ನ ಜಯಿಸಿ ಆತ್ಮನಿಗೆ ವಿಧೇಯರಾಗಿ ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ ನಮಗಿರುವಂತ ಒಂದೇ ಒಂದು ಮಾರ್ಗ, ಕರ್ತನ ಮೇಜಿನಲ್ಲಿ ಪಾಲುಹೊಂದಿ ಕರ್ತನ ಪರಿಶುದ್ಧವಾದಂತಹ ರೊಟ್ಟಿಯನ್ನು, ಪರಿಶುದ್ಧವಾದ ರಕ್ತವೆಂಬ ದ್ರಾಕ್ಷಾರಸವನ್ನು ತೆಗೆದುಕೊಂಡು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಸಿದ್ಧವಾಗುವಂಥದ್ದು. ಹಾಗೆ ಮಾಡುವುದಕ್ಕೆ ಕರ್ತನ ಆತ್ಮನು ನಮ್ಮನ್ನ ಪ್ರೇರಿಸಲಿ, ನಮ್ಮನ್ನ ನಡೆಸಲಿ, ತನ್ನ ಹತೋಟಿಗೆ ತೆಗೆದುಕೊಳ್ಳಲಿ. ಪ್ರತಿ ದಿನ ಎಲ್ಲ ಶೋಧನೆಗಳನ್ನು ಜಯಿಸಿ ಕರ್ತನು ಬರುವಾಗ ಆತನ ಸರ್ವ ಸಂಪೂರ್ಣತೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ ಎಂಬುದು ನಮ್ಮ ಪ್ರಾರ್ಥನೆ ಆಗಿದೆ. ಹಾಗೆ ಮಾಡುವಂತೆ ಕರ್ತನ ಆತ್ಮನು ಪ್ರತಿಯೊಬ್ಬ ದೇವರ ಮಗನಿಗೂ, ದೇವರ ಮಗಳಿಗೂ ಸಹಾಯ ಮಾಡಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಕೊನೆ ಕಾಲದಲ್ಲಿ ದೇವರ ಸಭೆಯಲ್ಲಿ ತನ್ನ ಕಾರ್ಯವನ್ನು ಮಾಡಿ ಕರ್ತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಸಭೆಯು ಎಂದೆಂದಿಗೂ ದೇವರಿಗೆ ಮಹಿಮೆಯನ್ನು ತರಲು ಸಿದ್ಧವಾಗುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಕ್ರಿಸ್ಟಫರ್ ಅವರಿದ್ದಾರೆ. ಕ್ರಿಸ್ಟಫರ್, ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊತೇನೆ. ಇದ್ದೀರಾ? ಓಕೆ, ಇಲ್ಲವಾದ್ರೆ ಪ್ರೇಮ ಕೋಲ್ಕರ್ ಸಾರ್ ಅವರು ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಪ್ರೇಮನಾಥ್ ಸರ್? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
Let us pray. Let us pray. Our gracious Heavenly Father, we thank you, my Lord, once again for giving us this wonderful opportunity, Lord, to wake up ourselves early in the morning, to come to your feet, Lord, to be with you, to be connected with you, my Lord. Lord, we thank you for giving us a good night's sleep, my Lord, and helping us to awake. Lord, we thank you for this wonderful day, for the bright light that, Lord, you have showered upon us. Yes, my Lord, we see in the scriptures that the righteousness of the law might be fulfilled in us. Yes, Lord, no work, not after the flesh, but after the Spirit. For they that are after the flesh do not mind the things of the flesh, do mind the things of the flesh. But they that are after the Spirit, the things of the Spirit are being done. Lord, help us to be in you, my Lord. Instead of being in the worldly things, Lord, please give us a helpful mind, my Lord, and a good soul to follow you, my Lord. Lord, completely, my Lord, drowned in these worldly things. We are unable to do any good things, my Lord, though we know that we are not at the right path. Yet, my Lord, just because of your grace and your mercy, my Lord, we are still alive on this earth, my Lord. Lord, please filter us, my Lord. Please help us to be always with you and to do good that is good in your sight, my Lord. Lord, the darkness leads for destructions, my Lord. Whereas the day, the light which shines upon us, my Lord, through you. Lord, please be with us. Lord, you know the burden that we are carrying on, my Lord. You know our problems and difficulties, and you know the situation under which these programs have already been commenced throughout this union, my Lord. Lord, please bless all the participants. Bless all the programs, my Lord. Bless all the organizers who are taking care, my Lord, to bring something good among the people, among the souls of this earth, my Lord. As we see many are perishing, my Lord, knowingly that they are scattered, yet, my Lord, they're helpless. Lord, please bless them, my Lord. Please see that many more such pastors like Pastor Raju and his family, my Lord, exist on this earth. And Lord, help the people perishing, my Lord. Lord, we know that we are not on the right path, but yet, my Lord, we are helpless. But Lord, please, with your presence in us, and with you, we are able to do miracles, my Lord. Without you, my Lord, nothing is able to be done. Lord, the sufferings, the perishing on this earth, just because of your disobedience. Lord, please help us to be obedient to you. Help us to walk according to your ways. Please help us to follow the commandments that you have given. Yes, my Lord, you already told that your commandments are not so hard. But Lord, help us to keep your commandments and be blessed, my Lord.
Lord, especially pray for all our families. Please take care of us, Lord. Please be with us. Yes, Lord. Many people we see in the scriptures in those days, like you, how they celebrated and did the sacrifice, my Lord, because of the children's, thinking that the children might have done some mistakes. My Lord, please help us also to find a way, my Lord, to see that our sins and our family member sins are washed away. Yes, my Lord, everything is possible to you. It's Lord, that we are able to do anything good. Only through you, my Lord, will be able to attain the goal, my Lord. Lord, help us to fight for your kingdom and not for the worldly things. As we know, my Lord, that this worldly things is just a temporary, my Lord, but we have to inherit a kingdom, which is a permanent place for us. Lord, please bless us, my Lord. Please forgive all our sins, Lord, and please lead us and guide us. I especially pray for all the participants who have joined us, my Lord. Please be with them. Especially I pray for Mrs. Evelyn Paul. Lord, please be with her. Give her good health and strength, my Lord. Please comfort her, my Lord, and continue to bless us. I pray for Brother Lokesh. Please be with him. Give him good health and strength, my Lord. As he's taking care of his family, my Lord. Please give him strength and strengthen him, my Lord, to lead his family. Bless his family abundantly. Pray for Krishna Raj. Please be with him. Lead them and guide them, my Lord. Also pray for the rest of the family members, my Lord, especially Mrs. Annie. Please be with her, my Lord. You know, my Lord, this is too far. Yet, my Lord, thank you for being closer to you. Please keep your guard surrounding us, her and her family, my Lord, and please bless her abundantly. Fulfill all her desires. Lord, once again, I submit myself and my entire family members, especially your servant, Pastor Raju, and his family, to your mighty hands, my Lord. Please continue to bless us, my Lord. Lead us and guide us. Be throughout this day with us, my Lord, and help us to do something good, which is in your sight. And once again, my Lord, submit myself and the entire congregation, especially Pastor Raju and his family, to your mighty hands. I pray in the precious name of Jesus Christ. Amen. ಆಮೇಲೆ ಉತ್ತಮವಾದಂಥ ಪ್ರಾರ್ಥನೆಗಾಗಿ ಹಿರಿಯರಂತ ಶ್ರೀಮದ್ ಕೋಲ್ಕರ್ ಸಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದರೂ ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor, good morning once again. Please pray for Vinu and Pooja, my Lord. You have to pray for them because ಸ್ವಲ್ಪ ಕಷ್ಟ ಇದೆ. Pray for them and pray for our family, Pastor, please. Yeah. ಪ್ರಾರ್ಥನೆ ಮಾಡಿಕೊಳ್ಳೋಣ. Yes, Pastor. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಹೊತ್ತಾರಿಯಲ್ಲಿ ನಿನ್ನ ಪಾದದ ಬಳಿಗೆ ಬಂದು ಕರ್ತನೆ ನಮ್ಮನ್ನ ನಿನ್ನ ಕೃಪಾಹಸ್ತಕ್ಕೆ ಒಪ್ಪಿಸಿ ನಿನ್ನ ಪ್ರೀತಿಯಲ್ಲಿ ಸಿದ್ಧಿಗೆ ಬರಲು ಬೇಕಾದಂತ ಎಲ್ಲ ಬಲಕ್ಕಾಗಿ ಅಂಗಲಾಚಿ ಬೀಳುವಂತ ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ರಾಜ. ನಿನ್ನ ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ. ನನ್ನ ಬಳಿಗೆ ಬರುವವರನ್ನ ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಹೇಳಿದೆ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದೆ. ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು. ನಿನ್ನ ಪಾದದ ಬಳಿಗೆ ಬಂದಿರುವಂತ ಎಲ್ಲ ಮಂದಿಯನ್ನ ಪರಾಮರಿಸು. ಪ್ರತಿಯೊಬ್ಬ ಕುಟುಂಬದಲ್ಲಿಯೂ
ನಿನ್ನ ಪ್ರಸನ್ನತೆಯನ್ನು ಏರಿಸು. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಲಾಲಿಸು. ಸದುತ್ತರವನ್ನು ದಯಪಾಲಿಸು ಸ್ವಾಮಿ. ನಂಬಿಕಸ್ತನು ನೀನು ಸ್ವಾಮಿ. ಕರ್ತನೆ, ಎಲ್ಲಾ ಕಾರ್ಯಗಳಲ್ಲಿ ನೀನು ನಮ್ಮ ಜೊತೆಗಾರನಾಗಿದ್ದು ಈ ಭೂಮಿ ಮೇಲೆ ಎಲ್ಲಾ ಕೊರತೆಗಳನ್ನು ನೀಗಿಸಿ ಮುಟ್ಟಬೇಕಾದಂತ ಗುರಿಯನ್ನ ಮುಟ್ಟಿಸಲು ಶಕ್ತನಾಗಿರ್ತಕ್ಕಂಥ ದೇವರು ನೀನಾಗಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮೇಲೆ ಭರವಸೆವಿಟ್ಟು ನಿನ್ನಲ್ಲಿ ನೆಲೆಗೊಂಡು ನಿನ್ನ ಚಿತ್ತಕ್ಕಾಗಿ ಎದುರು ನೋಡುತ್ತಿರುವ ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ. ಸಮಯಕ್ಕೆ ಬೇಕಾದಂತ ಎಲ್ಲ ಸಹಾಯಗಳನ್ನ ಪರಲೋಕದಿಂದ ಅನುಗ್ರಹಿಸಿ ಎಲ್ಲ ಕೊರತೆಗಳನ್ನ ನೀಗಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂದ ಬೇಡುತ್ತೇನೆ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಪ್ರೇಮ ಕೋಲ್ಕರ್ ಸಾರ್ ಅವರನ್ನ, ಕುಟುಂಬ ಮಕ್ಕಳನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಎಲ್ಲರ ಜೀವಿತವನ್ನ ನೀನು ಪರಾಮರಿಸಿದಿ. ನಂಬಿಕೆಯಲ್ಲಿ ಬದುಕುವಾಗ ಅನೇಕ ಶೋಧನೆಗಳನ್ನ, ಸಂಕಟಗಳನ್ನ ಎದುರಿಸುತ್ತಾ ಮುಂದೆ ಸಾಗಬೇಕಾಗಿರುವುದರಿಂದ ಪರಿಸ್ಥಿತಿಗಳನ್ನ ಸ್ವಾಮಿ ನಿನ್ನ ಹತೋಟಿಗೆ ತೆಗೆದುಕೊಳ್ಳಬೇಕೆಂಬುದಾಗಿ ಬೇಡುತ್ತೇವೆ. ಸೈತಾನನಿಗೆ ನಮ್ಮನ್ನು ಒಪ್ಪಿಸಿಕೊಡದೆ ನಮ್ಮ ಶರೀರ, ಆತ್ಮ, ಪ್ರಾಣಗಳನ್ನ ನಿನ್ನ ಹತೋಟಿಲಿಟ್ಟುಕೊಂಡು ನಿನ್ನ ಕೃಪೆಯಿಂದ ನಮ್ಮನ್ನ ಎಲ್ಲಾ ರೀತಿಯಲ್ಲಿ ಸ್ವಾಮಿ ಆಶೀರ್ವದಿಸಿ ನಿನ್ನ ಪರಲೋಕದ ಆಶೀರ್ವಾದಗಳಿಂದ ತುಂಬಿಸಿ ಎಲ್ಲ ಕೊರತೆಯನ್ನ ನೀಗಿಸಿ ಸಮೃದ್ಧಿಯುಳ್ಳವರಾಗಿ ಬದುಕಲು ಬೇಕಾದ ಎಲ್ಲ ಕೃಪೆಯನ್ನು ದಯಪಾಲಿಸಬೇಕೆಂದ ಬೇಡ್ತೇನೆ ಸ್ವಾಮಿ. ಅವರ ಪ್ರಿಯ ಮಕ್ಕಳಾದಂತ ವಿನಯ್ ಮತ್ತು ಪೂಜಾ ಅವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಪರಿಹರಿಸು, ಕೊರತೆಯನ್ನ ಪರಿಹರಿಸು. ಅವರಿಗಾಗಿ ನೀನು ಕೈ ಚಾಚು, ಅವರಿಗಾಗಿ ನೀನು ಕಾರ್ಯ ಮಾಡು, ಅವರಿಗಾಗಿ ಕೃಪೆ ತೋರು ಸ್ವಾಮಿ. ನಿನ್ನ ಪರಲೋಕದ ಸೇನೆಯನ್ನ ಕಳಿಸ್ಕೊಡು, ಪವಿತ್ರಾತ್ಮ ದೇವರನ್ನ ಕಳಿಸ್ಕೊಡು ಸ್ವಾಮಿ. ಅಲ್ಲಾಗಬೇಕಾದಂತ ಆಶೀರ್ವಾದದಾಯಕವಾದ ಕಾರ್ಯಗಳು ನಡೆದು ಅವರಲ್ಲಿ ಇರುವಂತ ಯಾವುದೇ ಅಸಮರ್ಥತೆಯನ್ನ ತೆಗೆದುಹಾಕಿ ಅವರ ದೇಹಕ್ಕೆ ಬಲವನ್ನು, ಶಕ್ತಿಯನ್ನು, ಅವರ ಮನಸ್ಸಿಗೆ ಆತ್ಮನ ಸಹಾಯವನ್ನು ಒದಗಿಸಿಕೊಟ್ಟು ಅವರು ಎಲ್ಲಾ ವಿಷಯಗಳಲ್ಲಿ ಜಯಶಾಲಿಗಳಾಗುವಂತೆ ಆರೋಗ್ಯದಿಂದ, ಕ್ಷೇಮದಿಂದ, ಸಮಾಧಾನದಿಂದ ಸ್ವಾಮಿ ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂತೆ ನೀನು ಮಾಡಿದ ಉಪಕಾರವನ್ನ ಸ್ವಾಮಿ ಕೃತಜ್ಞತೆಯೊಂದಿಗೆ ನಿನ್ನ ಸನ್ನಿಧಾನಕ್ಕೆ ಬಂದು ಸಲ್ಲಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡಿ. ನೀನು ನಂಬಿಗಸ್ತನಾದಂತ ದೇವರು ಆ ಮಕ್ಕಳನ್ನ ಪರಾಮರಿಸಿ ನಂಬಿಕೆಯಲ್ಲಿ ಅಭಿವೃದ್ಧಿಪಡಿಸಿ ನಿನ್ನ ಮಹಿಮೆಗೋಸ್ಕರ ಸಿದ್ಧಪಡಿಸುತ್ತಾರೆ. ಈ ನೋವನ್ನ ಕುಟುಂಬದಿಂದ ತೆಗೆದುಹಾಕು. ಅವರಿಗಿರುವಂತ ಯಾವುದೇ ಬಾಧೆಯನ್ನ, ಸಮಸ್ಯೆಗಳನ್ನ ದೂರ ಮಾಡು. ಹೃದಯದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ ತುಂಬಿಕೊಳ್ಳುವಂತೆ, ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುವಂತೆ, ನಿನ್ನ ಭಯಭಕ್ತಿಯಲ್ಲಿ ಜೀವಿಸುವಂತೆ ಹಿರಿಯರ ಕೋಲ್ಕರ್ ಸರ್ ಅವರ ಕುಟುಂಬವನ್ನು, ಸಂಬಂಧಪಟ್ಟಂತ ಪ್ರತಿಯೊಬ್ಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯಂದರನ್ನ, ಕುಟುಂಬದವರೆಲ್ಲರನ್ನ ನೀನು ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ನಡೆಸಬೇಕೆಂದು ಬೇಡ್ತೇನೆ. ಹಿರಿಯರಂತ ಇಲ್ಲಿ ನಮ್ಮ ಪ್ರಾರ್ಥನೆ, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಸುರಕ್ಷತೆ, ಸುಕ್ಷೇಮ ಕೊಟ್ಟು ನಿನ್ನ ಭಯಭಕ್ತಿಯಲ್ಲಿ ನಡೆಸಿ ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸುತ್ತದೆ. ಹಿರಿಯರಂತ ಆಮೇಲೆ ಲೋಕಸರ್ಗೋಸ್ ಪ್ರಾರ್ಥನೆ, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಇಡುವಂತ ಕೈಗಳನ್ನ ಬಲಪಡಿಸು, ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಕುಟುಂಬದಲ್ಲಿ ಯಾವುದೇ ಕೊರತೆ, ಬಾಧೆ, ಸಮಸ್ಯೆಗಳು ಬಾರದಾಗಿ ಎಲ್ಲಾ ಮಕ್ಕಳನ್ನ ನಿನ್ನ ಹತೋಟಿ ಇಟ್ಟುಕೊಂಡು ಸಮೃದ್ಧಿಯಾದ ನಿನ್ನ ಪರಿಶುದ್ಧವಾದ ಆಶೀರ್ವಾದಗಳನ್ನು ತುಂಬಿಸಿ ನೀತಿಯ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ಆನೆಯವರಿಗೂ ಪ್ರಾರ್ಥನೆ, ಮಗಳನ್ನ ಮುಖ್ಯ ಆರೋಗ್ಯದಿಂದ ತಿಳಿಸು. ಯಾವ ಕೆಲಸದಲ್ಲಿ, ಯಾವ ಸಮಯದಲ್ಲಿ ನಿನಗೆ ಘನತೆ, ಮಹಿಮೆಗಳನ್ನ ತರಬೇಕು. ಆ ಎಲ್ಲ ಆಶೀರ್ವಾದಗಳನ್ನ ತುಂಬಿ ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನವನ್ನು ಕೊಟ್ಟು ನಿನ್ನ ಮಹಿಮೆಯ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ಸಹೋದರ ದೇವರವ್ರಿಗೂ ಪ್ರಾರ್ಥನೆ, ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು, ಬಲಹೀನತೆಗಳನ್ನ ತೆಗೆದು ಹಾಕು. ಅವರ ರಕ್ತದಲ್ಲಿ ಪರಿಶುದ್ಧತೆಯನ್ನು ಕೊಡು, ಸಂಪೂರ್ಣವಾದ ಸ್ವಸ್ಥತೆಯನ್ನು ಕೊಡು. ಎಲ್ಲ ಬಾಧೆಗಳನ್ನ ದೂರ ಮಾಡು, ಚಿಂತೆಗಳನ್ನು ದೂರ ಮಾಡು. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸುರಕ್ಷತೆ, ಸುಕ್ಷೇಮಗಳನ್ನು ಕೊಟ್ಟು ಮಕ್ಕಳ ಭವಿಷ್ಯವನ್ನು ಉಜ್ವಲಪಡಿಸಿ ನಿನ್ನ ಭಯಭಕ್ತಿಯಲ್ಲಿ ಸಿದ್ಧಿಗೆ ತಂದು ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಪರಲೋಕದ ಆಶೀರ್ವಾದಗಳಿಂದ ತುಂಬಿಸು ರಾಜ. ವಿಶೇಷವಾಗಿ ಸ್ವಾಮಿ ಈ ಬೆಳಗ್ಗೆ ಸಹೋದರಿ ರಾಜೇಶ್ವರಿ ಅವ್ರಿಗೂ ಪ್ರಾರ್ಥನೆ, ಕುಟುಂಬ ಮಕ್ಕಳು, ಅವರು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಅವರೆಲ್ಲ ಪ್ರಾರ್ಥನೆಗಳನ್ನ ಆಲಿಸು. ಅವ್ರ ಕುಟುಂಬದಲ್ಲಿ ಬೇಕಾದ ಪವಿತ್ರಾತ್ಮ ದೇವರ ಬಲವನ್ನು, ಪರಲೋಕದ ಶಕ್ತಿಯನ್ನು, ಸುರಕ್ಷತೆಯನ್ನು, ಸುಕ್ಷೇಮವನ್ನು ಕೊಟ್ಟು ಎಲ್ಲ ಕೊರತೆಗಳನ್ನು ನೀಗಿಸಿ ಪ್ರೀತಿಯನ್ನು, ಸಂತೋಷ, ಸಮಾಧಾನದಿಂದ ನಿನ್ನ ಸೇವೆ ಮಾಡುವಂತೆ, ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುವಂತೆ ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ನಷ್ಟಪಡಿಸ್ತೇನೆ ಸ್ವಾಮಿ. ಕೃಷ್ಣಪುರವನ್ನು ಆಶ್ವಸು, ಕುಟುಂಬ ಮಕ್ಕಳನ್ನು ಆಶ್ವಸು, ಮಾಡುವಂತ ಸೇವೆಯನ್ನು ಆಶ್ವಸು, ಆರೋಗ್ಯದಿಂದ ತುಂಬಿಸು, ನೀತಿಯ ಸೇವೆಯಲ್ಲಿ ಹೆಚ್ಚಾಗಿ ಅವನ್ನ ಉಪಯೋಗಿಸುವ ಸ್ವಾಮಿ. ಮಹಿಮೆ ಹೊಂದು ಈ ಬೆಳಗಿನ ಜಾವದಲ್ಲಿ ಸ್ವಾಮಿ
ನನ್ನನ್ನ ಕುಟುಂಬ ಮಕ್ಕಳನ್ನ ನೀನು ಅಸ್ಪಡಿಸ್ತೇನೆ. ನಮ್ಮೆಲ್ಲರನ್ನ ಪರಾಮರ್ಶು, ಆತ್ಮೀಯವಾಗಿ ನಮ್ಮನ್ನ ಬಲಪಡಿಸು, ಅಭಿವೃದ್ಧಿ ಪಡಿಸು, ಸುಕ್ಷೇಮದಿಂದ ತಿಳಿಸು, ಮಾಡುವಂತ ಸೇವೆಗೆ ಬೇಕಾದ ಬಲವನ್ನ ಅನುಗ್ರಹಿಸು. ನೀನೇ ನಮ್ಮೊಂದಿಗಿದ್ದು ಕಾರ್ಯ ಸಾಧಿಸು, ದಿನನಿತ್ಯವೂ ನಮ್ಮನ್ನು ಉಪಯೋಗಿಸ್ಕೊ. ಮಹಿಮೆ ಒಂದು ರಾಜ. ವಿಶೇಷವಾಗಿ ಕಾಯಿಲೆಯಲ್ಲಿರ್ತಕ್ಕಂಥ ಸುಬ್ಬುರೆಡ್ಡಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರನ್ನ ಮುಟ್ಟಪ್ಪ ಗುಣಪಡಿಸು. ವರಪ್ರಸಾದ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರನ್ನ ಮುಟ್ಟಿ ಗುಣಪಡಿಸು. ವನಿತಾ ಅವರ ಪ್ರಾರ್ಥನೆ ಅವ್ರನ್ನ ಮುಟ್ಟಿ ಗುಣಪಡಿಸು. ಸಹೋದರಿ ರಮ್ಯಾ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರನ್ನ ಮುಟ್ಟಿ ಗುಣಪಡಿಸು ಸ್ವಾಮಿ. ಕಾವ್ಯಗಳಿಗೋಸ್ಕರ ಪ್ರಾರ್ಥನೆ, ಮಗಳ ಜೀವಿತನ ಸರಿಪಡಿಸು. ವಾಣಿ ಮಗಳಿಗೆ ಗರ್ಭ ಫಲವನ್ನು ನೀಡು. ಕರ್ತನೆ, ಅಸ್ವಸ್ಥರಾಗಿರ್ತಂತ ಎಲ್ಲಾ ಮಕ್ಕಳ ಜೊತೆಗಿದ್ದು ಸುಕ್ಷೇಮನ ದಯಪಾಲಿಸಿ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು. ವಿಶೇಷವಾಗಿ ರಮಣಾನಂದನಗರ ಸಭೆಗಾಗಿ ಪ್ರಾರ್ಥನೆ, ಅಲ್ಲಿ ಒಂದು ದೇವಾಲಯವನ್ನು ಕಟ್ಟು, ಅಲ್ಲಿ ನಿನ್ನ ಮಕ್ಕಳು ಸಮಾಧಾನದಿಂದ ನಿನ್ನನ್ನು ಆರಾಧಿಸುವಂತೆ ಕೃಪೆ ತೋರು ಸ್ವಾಮಿ. ನಮ್ಮ ದೇಶದಲ್ಲಿ ನಡೆಯುವಂತ ಚುನಾವಣೆಗೋಸ್ಕರ ಪ್ರಾರ್ಥನೆ, ನಿನ್ನ ಪ್ರಸನ್ನತೆ ಇರಲಿ. ನಿನ್ನ ಸಭೆಗೆ, ನಿನ್ನ ಸೇವೆಗೆ, ನಿನ್ನ ಆರಾಧನೆಗೆ ಸ್ವಾಮಿ, ನಿನ್ನ ರಾಜ್ಯಕ್ಕೆ ಹಿತವಾಗುವಂತ ಸರ್ಕಾರವನ್ನ ಮುಂದಿನ ವರ್ಷದಲ್ಲಿ, ಮುಂದಿನ ಜೀವಿತದಲ್ಲಿ ಸ್ವಾಮಿ ನಿನ್ನ ಸಭೆಯು ಪಡೆದುಕೊಳ್ಳುವಂತೆ, ನಿನ್ನ ಸೇವೆಯು ಯಾವುದೇ ಕೊರತೆ ಇಲ್ಲದೆ ನಡೆಯುವಂತೆ, ನಿನ್ನ ರಾಜ್ಯವು ಸ್ಥಿತಿಗೆ ಬರ್ಲಿಕ್ಕಾಗುವಂತೆ ನೀನು ಕಾರ್ಯ ಮಾಡು. ನಿನ್ನ ಚಿತ್ತದ ಪ್ರಕಾರವಾಗಿ ಎಲ್ಲವನ್ನ ನಿನ್ನ ಹತೋಟಿಲಿ ತೆಗೆದುಕೊಂಡು ನಿನ್ನ ಸೇವೆಗೆ ಬೇಕಾದ ಪರಲೋಕದ ಆಶೀರ್ವಾದಗಳನ್ನ ಈ ಭೂಮಿ ಮೇಲೆ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಲೋಕದಲ್ಲಿರುವಂತ ಎಲ್ಲಾ ದೇಶಗಳಲ್ಲಿಯೂ ಅನುಗ್ರಹಿಸಿ, ಎಲ್ಲಾ ಅಧಿಕಾರವನ್ನ ನೀನೇ ತೆಗೆದುಕೊಂಡು ನೀನೇ ಚಿತ್ತಕ್ಕೆ ತಕ್ಕಂತೆ ನಡೆಸಿ, ನಿನ್ನ ರಾಜ್ಯವನ್ನು ಸಿದ್ಧಪಡಿಸಿ, ನಿನ್ನ ಮಕ್ಕಳಾದ ನಾವು ಸುರಕ್ಷಿತವಾಗಿ ನಿನ್ನ ರಾಜ್ಯದಲ್ಲಿ ಪ್ರವೇಶ ಮಾಡುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧದಿಂದ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಕುಳಿತು ನಿನ್ನ ವಾಕ್ಯವನ್ನು ಧ್ಯಾನಿಸಿ ನಿನಗೆ ಪ್ರಾರ್ಥನೆ ಜ್ಞಾಪನೆಗಳನ್ನು ಸಲ್ಲಿಸಿದಂತ ಪ್ರಿಯ ನಿನ್ನ ಭಕ್ತರ ಸಂಗಡಲು, ಅವರ ಕುಟುಂಬ ಮಕ್ಕಳ ಸಂಗಡಲು, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತ ಪ್ರತಿಯೊಬ್ಬ ದೇವರ ಮಗನ ಮಗಳ ಸಂಗಡಲು, ಹಾಗೂ ಈ ಭೂಮಿ ಮೇಲೆ ನಂಬಿಕೆಯಲ್ಲಿ ಬದುಕುತ್ತಿರುವ ಎಲ್ಲ ಕ್ರೈಸ್ತ ವಿಶ್ವಾಸಿಗಳ ಸಂಗಡಲು ಈಗಲೂ ಯಾವಾಗಲೂ ನಿರಂತರವೂ ಸದಾಕಾಲ ಇರಲಿ ಸ್ವಾಮಿ, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಬೆಳಗಿನ ಜಾವದಲ್ಲಿ ಕರ್ತನ ಕೃಪಾ ಸಿಂಹಾಸನದ ಬಳಿಗೆ ಬಂದು ಆತನನ್ನು ಕೊಂಡಾಡಲು ಕೂಡಿ ಬಂದಂತ ತಮ್ಮೆಲ್ಲರಿಗೂ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನ ಸೇವೆಯಲ್ಲಿ ಪಾಲು ಹೊಂದಿ ಆತನ ನಾಮಕ್ಕೆ ಭಯಭಕ್ತಿಯುಳ್ಳವರಾಗಿ ಜೀವಿಸಿ ಕರ್ತನನ್ನ ಮಹಿಮೆ ಪಡಿಸುವ ಹಾಗೆ ದಿನಾಲೂ ನಮ್ಮನ್ನು ಎಚ್ಚರಪಡಿಸಲಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ, ಮತ್ತೊಂದು ದಿನವನ್ನು ನಮಗೆ ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಭಾಷೆಗಳನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮೊಂದಿಗಿರಲಿ. ಆಮೆನ್. Amen. Thank you, Pastor. Thank you much.